ಹೇ ಗೈಸ್, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಮತ್ತು ನನ್ನ ಕುಕ್ಕಿಂಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಡ್ಲಿ ತಿಂದು ತಿಂದು ಬೋರ್ ಆಗಿದೆಯಾ? ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಖಂಡಿತ ಮತ್ತೆ ಮತ್ತೆ ತಿನ್ನಬೇಕನ್ನಿಸ್ತದೆ. ಇಡ್ಲಿ ಮಂಚೂರಿಯನಿಗೆ ಒಂದು 2 ಚಿಕ್ಕ ಈರುಳ್ಳಿ ತೆಗೆದಿದ್ದೇನೆ, ಟೊಮೆಟೊ 1 ದೊಡ್ಡ ತೆಗೆದಿದ್ದೇನೆ, ಮತ್ತು ಹಸಿರು ಮೆಣಸು ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಪದಾರ್ಥಕ್ಕೆ ಯೂಸ್ ಮಾಡುವಂತಹ ಕೆಂಪು ಮೆಣಸು ಕೂಡ ಯೂಸ್ ಮಾಡ್ಬೋದು. ನಾನು ಕೆಂಪು ಮೆಣಸು ಯೂಸ್ ಮಾಡ್ತಿದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು. ನಂತರ ಸಾಸ್, ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಸಾಸ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ನಂತರ ಗರಂ ಮಸಾಲ ಒಂದು ಸ್ಪೂನ್ ಬೇಕಾಗ್ತದೆ. ಮತ್ತು ರೆಡ್ ಚಿಲ್ಲಿ ಪೌಡರ್ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿದಷ್ಟು ತೆಗೆದಿದ್ದೇನೆ. ನಂತರ ಸಾಸಿವೆ 1 ಸ್ಪೂನಷ್ಟು ಬೇಕು. ನಂತರ 2 ಎಲೆ ಕರಿಬೇವಿನ ಸೊಪ್ಪು ತೆಗೆದಿದ್ದೇನೆ. ನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲನೇದಾಗಿ ಇಡ್ಲಿಯನ್ನು ಕಟ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಡಬೇಕು. ನಂತರ ಒಂದು ಬಾಣಲೆ ತೆಗೆದು ಅದನ್ನು ಎಣ್ಣೆ ಹಾಕಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ ನಂತರ ನಾವು ಕಟ್ ಮಾಡಿದಂತಹ ಇಡ್ಲಿಯನ್ನು 4 ಇಡ್ಲಿ ತೆಗೆದಿದ್ದೇನೆ. 4 ಇಡ್ಲಿಯನ್ನು ಕಟ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಅಂದರೆ ನಾವು ಸಾಸ್ ಎಲ್ಲ ಹಾಕುವಾಗ ಅದು ಹೊಡಿಬಾರ್ದು ಅಂತ, ಅಂದರೆ ಹುಡಿ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡೋದು ಎಣ್ಣೆಯಲ್ಲಿ ಹಾಕಿ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ಅದಕ್ಕೆ ನಾನು ಫ್ರೈ ಮಾಡ್ತಿದ್ದೇನೆ. ನಂತರ ಫ್ರೈ ಮಾಡಿದ ಸೈಡಲ್ಲಿ ಇಡಿ. ನಂತರ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಸೌಂಡ್ ಬರ್ತದೆ, ಚಟ ಆಗ್ತದಲ್ಲ, ಅದರ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗಬೇಕು. ನಂತರ ಕೆಂಪು ಮೆಣಸು, ನೀವು ಹಸಿರು ಮೆಣಸು ಕೂಡ ಹಾಕ್ಬೋದು, ನಾನು ಕೆಂಪು ಮೆಣಸು ಹಾಕ್ತಿದ್ದೇನೆ, ಚೆಂದ ಆಗ್ತದಂತ. ಮತ್ತು ಈರುಳ್ಳಿ ನಾನು ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೇನೆ. ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಅದರ ನಂತರ ಟೊಮೆಟೊ 1 ದೊಡ್ಡ ಟೊಮೆಟೊ ತೆಗೆದಿದ್ದೇನಲ್ಲ, ಅದನ್ನು ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೇನೆ. ಇದು ಅಂತೂ ತುಂಬಾ ಫ್ಲೇವರ್ ಚೆನ್ನಾಗಿರ್ತದೆ ಟೊಮೆಟೊ ಹಾಕ್ತಿದ್ದರಿಂದ. ನನಗೆ ತುಂಬ ಇಷ್ಟ ಟೊಮೆಟೊ ಅಂದರೆ, ನೀವು ಟೊಮೆಟೊ ಹಾಕಿ ಚೆನ್ನಾಗಿರ್ತದೆ. ನಂತರ ಗರಂ ಮಸಾಲ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತಿದ್ದೇನೆ. ನಿಮ್ಮ ಹತ್ರ ಸೋಯಾ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ ಇದ್ದರೂ ಕೂಡ ಹಾಕ್ಬೋದು. ನಂತರ ನಾವು ಫ್ರೈ ಮಾಡಿ ಇಟ್ಟಂತಹ ಇಡ್ಲಿಯನ್ನು ಹಾಕಿ ಕಟ್ ಮಾಡಿದ್ವಲ್ಲ ಫ್ರೈ ಮಾಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೆರಿಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಎಲ್ಲ ಚೆನ್ನಾಗಿ ಎಳಿಬೇಕು, ಚೆನ್ನಾಗಿರ್ತದೆ. ಫ್ರೈ ಮಾಡಿದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವತ್ತಿನ ಟೇಸ್ಟಿ ಇಡ್ಲಿ ಮಂಚೂರಿಯನ್ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಫೀಡ್ಬ್ಯಾಕ್ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಇದು ಟೇಸ್ಟಿ ರೆಸಿಪಿ. ಇಡ್ಲಿ ಯಾರೆಲ್ಲ ಇಷ್ಟಪಡಲ್ಲ ಮತ್ತು ಯಾರಿಗೆಲ್ಲ ಇಡ್ಲಿ ಎಲ್ಲ ತಿಂದು ಬೋರ್ ಆಗಿದೆ ಅವರು ಈ ರೆಸಿಪಿ ಟ್ರೈ ಮಾಡ್ಬೋದು.